ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಭಾರತದಲ್ಲಿ ಶೈಕ್ಷಣಿಕ ಪಠ್ಯಕ್ರಮವನ್ನು ಪುನರ್ ನಿರ್ಮಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದು, ಭಾರತೀಯತೆ, ವಿಭಿನ್ನತೆಯಲ್ಲಿ ಏಕತೆ, ಸಂಸ್ಕೃತಿಯ ಗೌರವ, ಭ್ರಾತೃತ್ವದಂತಹ ಮೌಲ್ಯಗಳ ವೃದ್ಧಿಗೆ ಹೆಚ್ಚು ಗಮನ ಕೊಡಲಾಗುತ್ತಿದೆ. ಈ ದೃಷ್ಟಿಯ ಆಧಾರದಲ್ಲಿ ಶಿಕ್ಷಕ ರುದ್ರೇಶ್ ಮೂರ್ತಿಯವರು ಶಾಲೆಯಲ್ಲಿ ವಿವಿಧ ಸೃಜನಾತ್ಮಕ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಬಹುಭಾಷಾ ಕಲಿಕೆಗೆ ಹೆಚ್ಚು ಆದ್ಯತೆ ನೀಡಿ ಇಂಗ್ಲಿಷ್, ಹಿಂದಿ ಕಲಿಕೆಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ. ಭಾರತದ ವಿವಿಧ ರಾಜ್ಯಗಳ ಭಾಷೆಗಳ ಪರಿಚಯ, ಸಾಂಸ್ಕೃತಿಕ ಶಬ್ದಕೋಶ ಕಲಿಕಾ ಭಾಷಾ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಚಟುವಟಿಕೆಗಳಡಿ ತ್ರಿಪುರಾದ ಯುವ ಸಂಘಟನೆಯೊಂದಿಗೆ ಭಿನ್ನ ಭಾಷೆ, ಸಂಸ್ಕೃತಿ, ಆಹಾರ, ಉಡುಪುಗಳ ಕುರಿತು ಪ್ರದರ್ಶನ, ಕರ್ನಾಟಕ, ಉತ್ತರಾಖಂಡ ಸಾಂಸ್ಕೃತಿಕ ವೈಶಿಷ್ಟ್ಯಗಳ ಅಧ್ಯಯನ ನಡೆಸಲಾಗಿದೆ. ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಮೌಲ್ಯಗಳ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದು, ಹಬ್ಬಗಳ ಪರಿಸರ ಸ್ನೇಹಿ ಆಚರಣೆ ಕುರಿತು ಜಾಗೃತಿ, ಹಬ್ಬಗಳ ಮೂಲಕ ಸಹಬಾಳ್ವೆ ಕಲಿಕೆಗೆ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಪ್ರಾರ್ಥನಾ ಅವಧಿಯ ಚಟುವಟಿಕೆಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಆಚರಣೆಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತಿದೆ. ನೈತಿಕ, ಸಾಮಾಜಿಕ, ಭಾವನಾತ್ಮಕ ಶಿಕ್ಷಣದಡಿ ಸಹಾನುಭೂತಿ, ಸಹಕಾರ, ಗೌರವ ಮತ್ತು ಸಹವಾಸದ ಮೌಲ್ಯಾಧಾರಿತ ಪಾಠಗಳು, ಸಂವಹನ, ಪಿಯರ್ಸ್ ಕಲಿಕೆ, ಕಥನ ವಿಧಾನಗಳ ಬಳಕೆ, ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಕಲಿಕೆಗೆ ಗಮನ ವಹಿಸಲಾಗಿದೆ. ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ ಇಂತಹ ಸಂದರ್ಭದಲ್ಲಿ ಪಥಸಂಚಲನ ಮತ್ತು ಸಾಮೂಹಿಕ ಕವಾಯತುಗಳ ಮೂಲಕ ಮಕ್ಕಳಿಗೆ ಹೆಚ್ಚು ಗಮನ ವಹಿಸಲಾಗಿದೆ. ವೇಷಭೂಷಣ, ಭಾಷಣ, ನಾಟಕ, ರಾಷ್ಟ್ರದ ಐಕ್ಯತೆಯ ಕುರಿತು ಚರ್ಚಾ ಸ್ಪರ್ಧೆಗಳು, ಪ್ರತಿಭಾ ಪ್ರದರ್ಶನ ನಡೆಸಲಾಗುತ್ತಿದೆ. ಬೋಧನೆಯಲ್ಲಿ ಭಾರತದ ವಿಜ್ಞಾನ ಮತ್ತು ಗಣಿತದ ಶ್ರೇಷ್ಠತೆಯ ಬಗ್ಗೆ ಶ್ರದ್ಧೆಯನ್ನು ಮೂಡಿಸಲಾಗುತ್ತಿದೆ. ಭಾರತೀಯ ಗಣಿತಜ್ಞರ ಪರಿಚಯ, ವಿಜ್ಞಾನಿಗಳ ಕೊಡುಗೆಗಳು, ಭಾರತದ ನದಿಗಳ ಪವಿತ್ರತೆ, ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಕಾರ್ಯಾಗಾರಗಳನ್ನು ನಡೆಸಲಾಗಿದೆ. ಸ್ಥಳೀಯ ಕತೆ, ಗಾದೆ ಮತ್ತು ಹಬ್ಬಗಳ ಉಪಯೋಗವನ್ನು ಪರಿಚಯಿಸುತ್ತಿದ್ದು, ಸೊಗಟೂರು ಗ್ರಾಮವು ಐತಿಹಾಸಿಕ ಪ್ರಸಿದ್ಧತೆಯನ್ನು ಹೊಂದಿದ್ದು ಪಾಳೆಗಾರ ರಾಜಧಾನಿಯಾಗಿದ್ದು, ಗಂಗರು, ಚೋಳರ ಕಾಲದ ಶಾಸನಗಳು, ವೀರಗಲ್ಲುಗಳನ್ನು ಹೊಂದಿದ್ದು ಅವುಗಳ ಪರಿಚಯ ಮಾಡಿಕೊಡಲಾಗುತ್ತಿದೆ. ಕೃಷಿ ವಿಶ್ವವಿದ್ಯಾಲಯದ ನೆರವಿನಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಮತ್ತಿತರ ವಿಷಯಗಳ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆ, ವೈವಿಧ್ಯತೆಯಲ್ಲಿನ ಏಕತೆ, ಪರಸ್ಪರ ಗೌರವ ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಬೆಳೆಸಲು ಪಠ್ಯ ಬೋಧನೆಯೊಂದಿಗೆ ಹೊರಗೂ ಚಟುವಟಿಕೆಗಳ ಮೂಲಕ ಪ್ರೇರಣೆ ನೀಡಲಾಗುತ್ತಿದೆ.